ಇಂದಿನ ಭಾಗದಲ್ಲಿ ಪ್ರೀತಿಕಾ ತನ್ನ ಚಿಕ್ಕಮ್ಮನ ಸ್ಥಿತಿ ನೋಡ್ಬಿಟ್ಟು ತುಂಬಾನೇ ಬೇಜಾರು ಮಾಡ್ಕೋತಾಳೆ. ಯಾಕೆ ಅಂದ್ರೆ ಸೊಸೆ ಆದೋಳು ಅತ್ತೆನ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದ್ರೆ ಪಾಪ ಅವ್ರ ಮನ್ಸಿಗೂ ತುಂಬಾ ನೋವಾಗತ್ತೆ. ಮುಂದೆ ನಾನು ಈ ತಪ್ಪನ್ನ ಮಾಡಬಾರ್ದು ಅಂತ ಮದ್ವೆಗಿಂತ ಮುಂಚೆನೆ ಪ್ರಿಪೇರ್ ಆಗಿರ್ತಾಳೆ. ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳು ಹೀಗೆ, ನಾನು ಅತ್ತೆ ಜೊತೆ ಚೆನ್ನಾಗಿರ್ಬೇಕು, ಅಮ್ಮನ ಜೊತೆ ಇದ್ದ ಹಾಗೇನೆ ಇರ್ಬೇಕು ಅಂತಾನೆ ಅನ್ಕೊಳ್ಳೋದಲ್ವಾ. ಹಾಗೆ ಪ್ರೀತಿಕಾ ಕೂಡ ಅನ್ಕೊಂಡಿರ್ತಾಳೆ. ಆದ್ರೆ ತನ್ನ ಗೆಳತಿ ಜ್ಯೋತಿ ಸ್ಥಿತಿ ನೋಡಿ ತನ್ನ ಕನ್ಸೆಲ್ಲ ನುಚ್ಚು ನೂರಾಗತ್ತೆ. ಮುಂದೆ ನನ್ನ ಈ ಕನ್ಸೆಲ್ಲ ಏನಾಗತ್ತೆ ಅಂತ ನಿಮ್ಗೆಲ್ಲ ನೋಡ್ಬೇಕು ಅನ್ನೋ ಆಸೆ ಇದೆಯಲ್ವಾ? ಹಾಗಾದ್ರೆ ಬನ್ನಿ ನೋಡೋಣ. ಅದಕ್ಕಿಂತ ಮೊದಲು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಏನು ಇದೇನು ಹೇಳ್ತಿದ್ಯಾ ನೀನು? ಅಲ್ಲ ಕಣೆ, ನಿನ್ ಗಂಡ ಅಷ್ಟು ಒಳ್ಳೆಯವನು, ನಿನ್ನ ಅತ್ತೆ ಮಾವ ಕೂಡ ತುಂಬಾನೇ ಒಳ್ಳೆಯವರು ಅಂತ ಹೇಳ್ತಾ ಇದ್ದೆ. ಆದ್ರೆ ಇದೇನೇ ಇದು ಹೀಗೆ ಹೇಳ್ತಿದ್ಯಾ? ಹೌದು ಕಣೆ ಪ್ರೀತಿಕಾ, ಏನು ಅಂತ ಹೇಳಿ ನೋಡು. ಏನು ಅತ್ತೆ ಸ್ವಲ್ಪ ಲೇಟಾಗಿ ಹೇಳ್ತಾರೆ, ಕಾಫಿ ತಗೊಂಡೋಗಿ ಅವ್ರಿಗೆ ಕೊಡೋಣ. ವಯಸ್ಸಾದವರು ಸ್ವಲ್ಪ ಲೇಟಾಗಿ ಹೇಳಿ ಅಂತ ಬೆಡ್ ಕಾಫಿ ತಗೊಂಡೋಗಿ ಕೊಟ್ರೆ ನಿನಗೆ ಗೊತ್ತಾಗಲ್ವಾ? ಅಷ್ಟು ಇನ್ನು ಮುಖನೇ ತೊಳ್ದಿಲ್ಲ, ಅಷ್ಟೊಳಗೆ ನಿನ್ನ ಮುಖ ತಂದು ದರ್ಶನ ಮಾಡ್ದಿಯಲ್ಲ. ಇನ್ನಂತೂ ಈ ಮನೇಲಿ ನನಗಂತೂ ಏನು ಒಳ್ಳೇದಾಗಲ್ಲ. ದಿನ ಬೆಳಕರ್ದ್ರೆ ನಿನ್ನ ಮುಖ ನೋಡ್ಬೇಕು, ನಾಳೆಯಿಂದ ನನ್ನ ಎದುರಿಗೆ ಬರಬೇಡ ನೀನು ಅಂತ ಬೈತಾರೆ ಕಣೆ. ದಿನಾಲು ಅಡ್ಗೆನ ರುಚಿ ರುಚಿಯಾಗಿ ಮಾಡ್ಕೊಡ್ತೀನಿ ಕಣೆ, ಆದ್ರೂ ಈ ಅಡ್ಗೆಲಿ ಏನು ರುಚಿ ಇಲ್ಲ. ಅದೇನು ಅಂತ ನಿನ್ನ ಮನೆಯವರು ನಿನಗೆ ಅಡ್ಗೆ ಕಲಿಸಿದಾರೋ ಅಂತ ಬಾಯಿಗೆ ಬಂದಂಗೆ ಹೇಳ್ತಾರೆ ಕಣೆ. ನನ್ನ ಗಂಡಂಗೆ ನನ್ನ ಆಚೆ ಕರ್ಕೊಂಡು ಹೋಗ್ಬೇಕು, ನನ್ನ ಜೊತೆ ಮಾತಾಡಬೇಕು, ಪ್ರೈವೇಸಿ ಬೇಕು, ಡಿನ್ನರ್ ಮಾಡಬೇಕು ಅಂತೆಲ್ಲ ಆಸೆ ಇರುತ್ತೆ ಕಣೆ. ಅದಕ್ಕೆ ಹೋಗಿ ಬರ್ತೀವಿ ಅಂತ ಕೇಳಿದ್ರೆ ಸಾಕು, ಮನೆ ಕೆಲಸ ಎಲ್ಲ ಯಾರು ಮಾಡ್ತಾರೆ? ಅವಳನ್ನ ಕರ್ಕೊಂಡು ಈಗ ಹೊರಗಡೆ ಹೋಗಿ ಮೆರ್ಸೋದು ಬೇಡ, ನೀನು ಹೋಗ್ಬಾ, ಅವಳ ಮನೆ ಕೆಲಸ ಮಾಡಲಿ ಅಂತ ಜೋರಾಗಿ ಹೇಳ್ತಾರೆ. ನಾನು ನನ್ನ ಗಂಡ ಒಟ್ಟಿಗಿರೋದನ್ನ ಕಂಡ್ರೆ ಆಗಲ್ಲ ಕಣೆ. ಯಾವಾಗಲಾದ್ರೂ ಏನಾದರೂ ಮಾಡಿ ದೂರ ದೂರ ಮಾಡೋದಕ್ಕೆ ನೋಡ್ತಾ ಇರ್ತಾರೆ. ಏನೇ ಅಡುಗೆ ಮಾಡಿದ್ರು ಅದು ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ ಅಂತ ಅದಕ್ಕೆ ಏನಾದರೂ ಒಂದು ಒಗ್ಗರಣೆ ಹಾಕೋದು, ಉಪ್ಪು ಹಾಕೋದು, ಇಲ್ಲ ಏನೋ ಒಂದು ಮಾಡೋದು. ಒಟ್ಟಿನಲ್ಲಿ ಅವರಿಂದಾನೇ ಎಲ್ಲ ಆಗಬೇಕು ಅನ್ನೋ ಹಾಗೆ ನಡ್ಕೋತಾರೆ. ಯಾರಾದರೂ ಬಂದರೆ ಬರೀ ಚಾಡಿ ಹೇಳ್ತಾರೆ ಕಣೆ. ಅವಳಿಗೆ ಯಾವ ಕೆಲಸನೂ ಬರಲ್ಲ, ಅವಳು ತವ್ರ ಮನೆಯವರು ಏನೂ ಕಲಿಸಿಲ್ಲ, ಒಟ್ರಾಶಿ ಹಾಗೆ ಮದುವೆ ಮಾಡಬೇಕಲ್ಲ ಅಂತ ಮದುವೆ ಮಾಡಿದ್ದಾರೆ. ಇಲ್ಲಿ ನಾನು ಗೋಳಾಡಬೇಕು, ಹಾಗೆ ಹೀಗೆ ಅಂತ ಬಾಯಿಗೆ ಬಂದಂಗೆಲ್ಲ ಚಾಡಿ ಹೇಳ್ತಾರೆ ಕಣೆ. ಪ್ರೀತಿಕಾ, ನಾನು ಯಾಕಾದರೂ ಮದುವೆ ಆದ್ನೋ ಅನ್ನಿಸ್ತಿದೆ ಕಣೆ. ಈ ಮದುವೆ ಮಕ್ಕಳು ಇದ್ಯಾವುದು ಬೇಡ್ದಿತ್ತು, ಆರಾಮಾಗಿ ನನ್ನ ಜೀವನದಲ್ಲಿ ನೆಮ್ಮದಿ ಆಗಿದ್ದೆ. ಆದರೆ ಈ ಮದುವೆ ಅಂತ ಆಗಿ ನನಗೆ ಅತ್ತೆ ಟಾರ್ಚರ್ನ ತಡ್ಕೊಳಕ್ಕಾಗ್ತಿಲ್ಲ ಕಣೆ. ಸತ್ತೋಗ್ಬಿಡೋಣ ಅನ್ನಿಸ್ತಿದೆ. ಅಯ್ಯೋ ಜ್ಯೋತಿ, ಇದೇನೇ ಮಾತಾಡ್ತಿದ್ಯಾ? ಅಲ್ಲ ಏನೋ ಅವರು ದೊಡ್ಡವರು ಏನೋ ಒಂದೆರಡು ಮಾತು ಹೇಳ್ತಾರೆ, ಹಾಗಾಗಿ ನೀನು ಜೀವ ಕಳ್ಕೊಂತೀನಿ ಅಂತಿದ್ಯಲ್ಲ. ಜೀವ ಕಳ್ಕೊಂಡ್ರೆ ಎಲ್ಲಾನು ಸರಿ ಹೋಗುತ್ತೇನೆ ನೋಡು. ಒಂದು ಸ್ವಲ್ಪ ಟೈಮ್ ತಾಳ್ಮೆ ಮಾಡು, ಅವಾಗ ಎಲ್ಲ ಸರಿ ಹೋಗುತ್ತೆ ಕಣೆ. ಇಲ್ಲ ಕಣೆ, ನನಗಂತೂ ಅವ್ರ ಜೊತೆ ಇರೋದಕ್ಕೆ ಆಗ್ತಾನೇ ಇಲ್ಲ. ಯಾವಾಗಲೂ ಅವ್ರ ಮಗಳನ್ನ ಮನೆಗೆ ಕರ್ಸ್ಕೊಂಡು ನನ್ನ ಹತ್ರ ಕೆಲಸ ಮಾಡಿಸೋದು, ಹಾಗೆ ಎಲ್ಲಾನು ದುಡ್ಡು ನನ್ನ ಗಂಡ ದುಡಿಯೋದು, ಅವರು ಅವ್ರ ಮಗಳ ಮನೆಗೆ ಹೊರಿಸೋದು. ನಮ್ಮ ಮನೇಲಿ ತರೋ ಪ್ರತಿ ಐಟಮ್ ಕೂಡ ಮಗಳಿಗೂ ತರಬೇಕು. ಹೀಗೆ ಆದರೆ ನಮ್ಮ ಜೀವನ ಹೇಗೆ ನಡೆಸೋದು? ಆ ಮನೇಲಿ ನಾನು ಏನೇ ಮಾಡಬೇಕು ಅಂದ್ರೂ ಎಲ್ಲಾನು ಅವ್ರನ್ನ ಕೇಳಿನೇ ಮಾಡಬೇಕು ಕಣೆ. ಕೇಳ್ದೆ ಏನಾದರೂ ಮಾಡಿದ್ರೆ ಇದು ನನ್ನ ಮನೆ, ನನ್ನ ಕೇಳ್ದೆ ಹೇಗೆ ಮಾಡಿದೆ ಹಾಗೆ ಹೀಗೆ ಅಂತ ಜಗಳ ಆಡ್ತಾರೆ. ಅದರಿಂದ ನನ್ನ ಗಂಡನ ಮನಸ್ಸು ಹಾಳಾಗುತ್ತೆ ಪಾಪ. ಅದಕ್ಕೆ ಅವರು ಅಮ್ಮನ ಜೊತೆ ನೀನು ಏನು ಮಾತಾಡಬೇಡ, ನಿನ್ನ ಮನಸ್ಥಿತಿನೂ ಹಾಳಾಗುತ್ತೆ ಅಂತ ಯಾವಾಗಲೂ ಹೇಳ್ತಿರ್ತಾರೆ. ನನಗಂತೂ ಅವ್ರ ಜೊತೆ ಮಾತಾಡಿ ಜಗಳ ಆಡಿ ನಂಗೆ ಸಾಕಾಗಿದೆ ಕಣೆ. ಅದಕ್ಕೆ ಜೀವನನೇ ಬೇಡ್ದಾಗಿದೆ. ಜ್ಯೋತಿ, ನಿನಗೆ ನಿನ್ನ ಗಂಡನಾರು ಸಪೋರ್ಟಿವ್ ಆಗಿದ್ದಾರೆ, ಕೆಲವ್ರಿಗೆ ಅದು ಇರಲ್ಲ ಕಣೆ. ನೀನು ಅಷ್ಟು ಒಳ್ಳೆ ಗಂಡನ್ ಬಿಟ್ಟು ಪ್ರಾಣ ಕಳ್ಕೊತೀನಿ ಅಂತಿದ್ಯಲ್ಲ, ನಿನ್ಗೇನು ತಲೆ ಕೆಟ್ಟಿದ್ಯಾ? ನೋಡು, ನಿನ್ನತ್ತೆ ಹಬ್ಬಬ್ಬ ಅಂದ್ರು ಇನ್ನು ಎಷ್ಟು ವರ್ಷ ಬದುಕ್ತಾರೆ? ಇನ್ನೊಂದು ಸ್ವಲ್ಪ ವರ್ಷ ತಾನೆ, ಹೇಗೋ ಸಹಿಸ್ಕೊ. ಇನ್ನೊಂದು ಸ್ವಲ್ಪ ಟೈಮ್ಗೆ ಅವರೇ ಸರಿ ಹೋಗ್ತಾರೆ. ನೀನು ಅವ್ರ ಹತ್ರ ಜಗಳ ಏನು ಮಾಡೋದಕ್ಕೆ ಹೋಗ್ಬೇಡ. ಹೌದು ಕಣೆ, ನನ್ನ ಗಂಡ ತುಂಬ ಒಳ್ಳೆಯವರು. ನೀನಿವತ್ತು ಅಲ್ಲಿ ನನಗೆ ಸಿಗ್ಲಿಲ್ಲ ಅಂದಿದ್ರೆ ನಾನು ನಿಜವಾಗ್ಲೂ ಜೀವ ಕಳ್ಕೊಂಡು ಬಿಡ್ತಿದ್ದೆ. ಸರಿ ಕಣೆ, ನನ್ನ ಗಂಡ ಆಫೀಸಿಂದ ಬರೋ ಟೈಮ್ ಆಯಿತು. ಅವ್ರು ಬಂದರೆ ನಾನು ಎಲ್ಲಿ ಹೋಗಿದ್ದೀನೋ ಅಂತ ತುಂಬ ಹುಡುಕಿ ಗಾಬರಿ ಆಗಿಬಿಡ್ತಾರೆ. ನಾನಿನ್ನು ಹೊರಡ್ತೀನಿ. ಅಮ್ಮ ಪಾಪ ಅಲ್ವೇನಮ್ಮ? ಅಲ್ಲ, ಜ್ಯೋತಿ ಎಷ್ಟು ಒಳ್ಳೆಯವಳು, ಅಂಥವಳಿಗೆ ಎಷ್ಟು ಕೆಟ್ಟ ಅತ್ತೆ ಸಿಕ್ಕಿದಾರಮ್ಮ. ಪಾಪ ಅವಳು ತುಂಬಾನೇ ಬೇಜಾರು ಮಾಡ್ಕೊಂಡಿದ್ದಾಳೆ. ನನಗಂತೂ ಅವಳು ನೋಡಿ ತುಂಬ ಬೇಜಾರಾಯಿತು. ನಾನು ಬೇಜಾರು ಮಾಡ್ಕೊಂಡ್ರೆ ಅವಳು ಇನ್ನೂ ಬೇಜಾರು ಮಾಡ್ಕೋತಾಳೆ ಅಂತ ನಾನು ಸುಮ್ಮನಾಗ್ಬಿಟ್ಟೆ. ಹೌದು ಮಗಳೇ,
ನನ್ಗೆ ಅವಳ ಕತೆ ಕೇಳಿಸ್ಕೊಂಡೆ ತುಂಬಾನೇ ಸಂಕಟ ಆಯ್ತು ಕಣೆ. ಯಾವ ಅತ್ತೆ ಆದ್ರೂ ಹೀಗೆಲ್ಲ ನಡ್ಕೋಬಾರ್ದು ಕಣೆ. ಪಾಪ ತನ್ನ ಸಂಸಾರನ ತವ್ರ ಮನೆನ ಬಿಟ್ಟು ಇವ್ರನ್ನೇ ನಂಬ್ಕೊಂಡು ಬಂದಿರ್ತಾಳೆ. ಹಾಗಿರುವಾಗ ಇವ್ರು ಹೀಗೆಲ್ಲ ನಡ್ಕೊಂಡ್ರೆ ಅವಳಿಗೆ ಎಷ್ಟು ಸಂಕಟ ಆಗ್ಬೇಡ. ಅಮ್ಮ, ನೀನ್ ಮಾತ್ರ ನಮ್ಮ ಮನೆಗೆ ಬರೋ ಸೊಸೆಗೆ ಹೀಗೆಲ್ಲ ಮಾಡ್ಲೇಬೇಡಮ್ಮ. ಪಾಪ ಅವ್ರು ಕೂಡ ತವ್ರ ಮನೆನ ಬಿಟ್ಟು ನಿನ್ನನ್ನೇ ನಂಬ್ಕೊಂಡು ಬಂದಿರ್ತಾರೆ. ನೀನು ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೋ ಆಯ್ತಾ. ನಾನು ಕೂಡ ಅದಕ್ಕೆನಾ ಯಾವತ್ತೂ ಅವ್ರ ಮನ್ಸಿಗೆ ನೋವಾಗೋ ಹಾಗೆ ನಡ್ಕೊಳ್ಳೋದೇ ಇಲ್ಲ. ನೀನು ಹಾಗೆ ನೋಡ್ಕೊಳಮ್ಮ. ಹೌದು ಮಗ್ಳೆ, ನೀನ್ ಹೇಳಿದ್ ಸರಿ ಇದೆ ಕಣೆ. ನಾನಂತೂ ನನ್ನ ಮನೆಗೆ ಬರೋ ಸೊಸೆನ ನಿನ್ನನ್ ಹೇಗ್ ನೋಡ್ಕೋತೀನೋ ಅಷ್ಟೇ ಚೆನ್ನಾಗಿ ನೋಡ್ಕೋತೀನಿ. ಅವಳು ನನಗೆ ಇದ್ದಾಗೆ ಏನು ಮಗಳೇ. ನೀನು ಈ ಮನೆನ ಬಿಟ್ಟು ಗಂಡನ ಮನೆಗೆ ಹೋಗ್ತೀಯಾ, ಅವಳು ನನ್ನ ಮನೆಗೆ ಬರ್ತಾಳಷ್ಟೇ. ಪಾಪ ತವ್ರ ಮನೆನ ಬಿಟ್ಟು ನಮ್ಮನ್ನೇ ನಂಬ್ಕೊಂಡು ಬಂದಿರ್ತಾಳೆ. ಅವಳನ್ನ ನಾವ್ ಎಷ್ಟು ಚೆನ್ನಾಗಿ ನೋಡ್ತೀವೋ ಅಷ್ಟು ಸಂತೋಷವಾಗಿರ್ತಾಳೆ. ನಾನು ಅವಳ ಜೊತೆ ಗಂಟೆಗಟ್ಲೆ ಕುತ್ಕೊಂಡು ಮಾತಾಡ್ತೀನಿ, ಶಾಪಿಂಗ್ ಹೋಗ್ತೀನಿ. ಅವಳ ನನ್ನ ಮಗಳ ತರಾನೇ ನೋಡ್ಕೋತೀನಿ. ನೋಡ್ತಾ ಇರು, ಅವಳು ಏನೇ ಹೇಳಿದ್ರು ಆಗಲ್ಲ ಅಂತ ಹೇಳಲ್ಲ. ಅವಳಿಗೆ ಯಾವಾಗ್ಲೂ ಅವಳೊಬ್ಳೆ ಕೆಲಸ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ನಾನೇ ಸಹಾಯ ಮಾಡ್ಕೊಡ್ತೀನಿ. ದೇವಿಕನಿಗೆ ಮನೆಗೆ ಬರೋ ಸೊಸೆನ ಮುಂದೆ ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಆಸೆ. ಪ್ರೀತಿಕನಿಗೆ ತಾನು ಸೊಸೆಯಾಗಿ ಹೋಗೋ ಮನೇಲಿ ಅತ್ತೆನ ತನ್ನ ತಾಯಿ ಹಾಗೇನೆ ನೋಡ್ಕೋಬೇಕು ಅನ್ನೋ ಆಸೆ. ಹೀಗೆ ದಿನಗಳು ಕಳೆಯತ್ತೆ. ಅಂದ್ಕೊಂಡಿರೋ ಹಾಗೆ ದೇವಿಕಾ ತನ್ನಿಬ್ರು ಮಕ್ಳಿಗೂ ಮದ್ವೆ ಕೂಡ ಮಾಡ್ತಾಳೆ. ಮಗಳನ್ನ ಗಂಡನ ಮನೆಗೆ ಕಳಿಸಿ ಸೊಸೆನ ತನ್ನ ಮನೆಗೆ ಬರ್ಮಾಡ್ಕೊಳ್ತಾಳೆ. ಅತ್ತೆ, ನಿಮ್ಗೆ ಬಿಸಿಬೇಳೆ ಬಾತ್ ಅಂದ್ರೆ ತುಂಬಾ ಇಷ್ಟ ಅಂತೆ ಅಲ್ವಾ? ಅದಕ್ಕೆ ನಾನೇ ನನ್ನ ಕೈಯಾರೆ ಮಾಡಿದ್ದೀನಿ. ತಿಂದು ಹೇಗಿದೆ ಅಂತ ಹೇಳ್ತೀರಾ? ಅಯ್ಯೋ, ಇನ್ ಹೇಗಿರತ್ತೆ, ಏನೋ ಒಂದು ಸಾರಿಗೆ ಅನ್ನ ಹಾಕಿ ಕಲ್ಸಿಟ್ಟಾಗಿರತ್ತೆ. ನೀನೇನೋ 5 ಸ್ಟಾರ್ ಹೋಟೆಲಲ್ಲಿ ಅಡ್ಗೆ ಮಾಡಿರೋ ಹಾಗೆ ಚೆನ್ನಾಗಿದ್ಯಾ ಅಂತ ಕೇಳೋದಕ್ ಬಂದಿದ್ಯಲ್ಲ. ನನ್ಗೇನ್ ಗೊತ್ತಿಲ್ವಾ ನಿನ್ ಕೈ ರುಚಿ ಹೇಗಿರುತ್ತೆ ಅಂತ? ನನ್ನಷ್ಟು ಚೆನ್ನಾಗೂ ಅಡ್ಗೆ ಮಾಡೋದಕ್ ಬರಲ್ಲ ನಿನ್ಗೆ. ಅದೇನು ಅಂತ ನಿನ್ ತಾಯಿ ಕಲ್ಸ್ಕೊಟ್ಟಿದ್ದಾಳೋ ನಿನ್ಗೆ? ಏನಾದ್ರೂ ಹೇಳಿದ್ರೆ ಹೀಗ್ ತಲೆ ಬಗ್ಗಿಸ್ಕೊಳ್ಳೋದೊಂದು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಅನ್ಸುತ್ತೆ ನಿಮ್ ಮನೇಲಿ. ಅದಕ್ಕೆ ಏನಾದ್ರೂ ಒಂದ್ ಸ್ವಲ್ಪ ಹೇಳೋ ಹಾಗಿಲ್ಲ. ಮುಖ ಎಲ್ಲ ಸಣ್ಣಗ್ ಮಾಡ್ಕೊಂಡು ಕಣ್ಣಲ್ಲಿ ನೀರ್ ತುಂಬಿಕೊಂಡು ನಾನೇನ್ ನಿನಗ್ ಹೊಡೆದು ಮೂಲೆಯಲ್ಲಿ ಕೂರ್ಸಿರೋ ಹಾಗೆ ಮಾಡ್ತೀಯಾ? ಆಕ್ಟಿಂಗ್ ಮಾಡೋದಕ್ಕೆ ಯಾರು ಹೇಳ್ಕೊಡೋದ್ ಬೇಡ. ನೋಡು, ನನ್ ಮಗಳು ಅವಳ ಗಂಡನ ಮನೆಯಿಂದ ಅವಳ ಗಂಡನ ಜೊತೆ ಬರ್ತಾ ಇದ್ದಾಳೆ. ನೀನ್ ಹೀಗೆ ಹ್ಯಾಪ್ ಮೊರೆ ಹಾಕೊಂಡು ಈ ಮನೆ ಎಲ್ಲ ಓಡಾಡ್ಬೇಡ. ನನ್ ಮಗಳಿಗೂ ಇಲ್ಲಿರೋದಕ್ ಒಂಥರ ಆಗತ್ತೆ. ನೀನು ರೂಮಲ್ಲಿ ಹೋಗಿ ಕೂತ್ಕೋ. ನನ್ ಮಗಳಿಗೆ ಏನ್ ಬೇಕೋ ಎಲ್ಲಾನು ನಾನ್ ಮಾಡ್ಕೊಡ್ತೀನಿ. ಹೇಗೂ ಹೊರಗಡೆ ಹೋಗ್ತೀವಿ, ಅಲ್ಲೇ ತಿಂದ್ಕೊಂಡೇ ಬರ್ತೀವಿ. ನೀನು ಈ ಕೈ ಅಡ್ಗೆ ಮಾಡಿ ಅವಳ ಹೊಟ್ಟೆ ಕೆಡ್ಸೋದೇನ್ ಬೇಕಾಗಿಲ್ಲ. ಆಹಾ, ಎಷ್ಟೊತ್ತಿಗೂ ರೂಮ್ ಒಳಗೆ ಹೋಗ್ಕೊಂಡು ಗಂಡನ ಜೊತೆ ಕಿಲಕಿಲ ಅಂತ ಮಾತಾಡ್ಕೊಂಡು ನಗಡದ್ ಗೊತ್ತಾಗುತ್ತೆ. ಈ ಅಡ್ಗೆ ಮಾಡೋದಕ್ಕೆ, ಮನೆ ಕೆಲಸ ಮಾಡೋದಕ್ಕೆ ಬರಲ್ಲ ಇವಳಿಗೆ. ಅದೇನೇನೋ ನನ್ನ ಹಣೆ ಬರ. ಇಂಥವಳನ್ನ ನಮ್ಮನೆ ಸೊಸೆ ಮಾಡ್ಕೊಂಡೆ. ಅದೇ ನನ್ನ ಕರ್ಮ ಎಲ್ಲ. ಅಮ್ಮ, ಇದೇನಿದು? ನೀನಿನ್ನೂ ರೆಡಿನೇ ಆಗಿಲ್ಲ. ನನ್ನ ಫ್ರೆಂಡ್ ಮನೇಲಿ ಫಂಕ್ಷನ್ ಇದೆ, ನಾವು 3 ಜನನು ಹೋಗ್ಬೇಕು ಅಂತ ಹೇಳಿದ್ದೆ ತಾನೆ? ಹೌದೇನೋ, ನೀನ್ ಸ್ವಲ್ಪ ಬೇಗ ಹೇಳ್ಬೇಕಲ್ವಾ? ಪರವಾಗಿಲ್ಲ ಬಿಡು, ನಾನು ಇವಾಗ್ಲೇ ಹೋಗಿ ರೆಡಿಯಾಗಿ ಬರ್ತೀನಿ. ರೀ, ಫಂಕ್ಷನಿಗೆ ನಾವು 3 ಜನನು ಹೋದ್ರೆ ಮನೇಲಿ ಯಾರು ಇರ್ತಾರೆ? ನೋಡಿ, ನಿಮ್ ತಾಯಿ ಅಲ್ಲಿಗೆಲ್ಲ ಬರೋದೇನ್ ಬೇಡ. ಇವಾಗೇನು ಅವ್ರಷ್ಟೆಲ್ಲ ಓಡಾಡಿ ಅಲ್ಲೆಲ್ಲ ಮೆರ್ಸೋ ಅಂತದ್ದು ಏನೂ ಇಲ್ಲ. ನೋಡಿ, ನೀವು ಇದೇ ಮನೇಲಿ ಇಟ್ಕೊಂಡು ಮನೆ ಕೆಲಸ ರಾಶಿ ಬಿದ್ದಿದೆ, ಅದನ್ನೆಲ್ಲ ಮಾಡಿ ನಾವು ಬರೋ ಅಷ್ಟರಲ್ಲಿ ಅಡ್ಗೆ ತಯಾರಿನೂ ಮಾಡಿಟ್ಬಿಡಿ. ನಾವು ಬರೋದು ಸ್ವಲ್ಪ ಲೇಟ್ ಆಗತ್ತೆ. ಅಲ್ಲಮ್ಮ, ಅದು ನನಗೂ ಅವನು ತುಂಬಾನೇ ಪರಿಚಯ ಇದ್ದಾನೆ. ನಾನು ಬಂದಿಲ್ಲ ಅಂದ್ರೆ ಬೇಜಾರು ಮಾಡ್ಕೋತಾನೆ ಅನ್ಸುತ್ತೆ. ಅಯ್ಯೋ ಅತ್ತೆ, ನಿಮ್ಗೆ ವಯಸ್ಸಾಗಿದೆ, ಸ್ವಲ್ಪ ವಯಸ್ಸಿಗೆ ತಕ್ಕನಾಗಿ ಇರೋದನ್ನ ಕಲೀರಿ. ಅದು ಬಿಟ್ಟು ಹುಡುಗಿರ್ ಹಾಗೆ ರೆಡಿ ಆಗ್ಬಿಟ್ಟು ಶಾಪಿಂಗ್ ಹೋಗೋದು, ಫಂಕ್ಷನಿಗೆ ಹೋಗೋದು ಇದನ್ನೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ. ಮನೆಗೆ ಸೊಸೆ ಬಂದಿದ್ದಾಳೆ, ಸ್ವಲ್ಪ ಮನೆ ಕೆಲಸ ಮಾಡ್ಕೊಂಡು ಸ್ವಲ್ಪ ಮೂಲೆಯಲ್ಲಿ ಇರೋಣ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಅದು ಬಿಟ್ಟು ಎಲ್ಲ ಕಡೆನೂ ನಾನೇ ಹೋಗ್ತೀನಿ ಅಂತ ಮುಂದೆ ಬರಬೇಡಿ. ರೀ, ನಮಗೆ ಟೈಮ್ ಆಗ್ತಿದೆ, ನಡೀರಿ ಹೋಗೋಣ ನಾವು. ನಿಮ್ಮಮ್ಮ ಇಲ್ಲೇ ಇರ್ಲಿ. ಛೇ, ನಾನು ಎಷ್ಟೆಲ್ಲ ಆಸೆ ಇಟ್ಕೊಂಡಿದ್ದೆ. ಅತ್ತೆ ಜೊತೆ ನನ್ನ ಅಮ್ಮನ ಜೊತೆ ಹೇಗಿದ್ನೋ ಹಾಗೆ ಇರಬೇಕು. ಅವ್ರಿಗೆ ಏನು ಬೇಕೋ ಎಲ್ಲಾನು ನಾನೇ ಮಾಡ್ಕೊಡ್ಬೇಕು, ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು ಅಂತ. ಆದರೆ ಅತ್ತೆ ನನ್ನ ಜೊತೆ ಯಾಕೆ ಹೀಗೆ ನಡ್ಕೋತಾರೆ? ನನ್ನ ಕಂಡ್ರೆ ಆಗಲ್ಲ. ನಾನು ಏನು ಮಾಡಿದ್ರೂ ಅವ್ರಿಗೆ ಇಷ್ಟನೇ ಆಗ್ತಿಲ್ಲ. ಹೀಗೆ ಮಾಡಿದ್ರೆ ನಾನಾದರೂ ಹೇಗೆ ತಾನೇ ಅಮ್ಮನ ಜೊತೆ ಇದ್ದಾಗಿರೋದಕ್ಕಾಗತ್ತೆ? ಛೇ ಛೇ, ನಾನು ನನ್ನ ಮಗಳ ಜೊತೆ ಹೇಗಿದ್ನೋ ಹಾಗೆ ಇರಬೇಕು. ನನ್ನ ಸೊಸೆನ ತುಂಬ ಪ್ರೀತಿ ಮಾಡಬೇಕು, ಅವಳ ಜೊತೆ ಶಾಪಿಂಗಿಗೆ ಹೋಗಬೇಕು, ಫಂಕ್ಷನಿಗೆ ಹೋಗಬೇಕು, ಅವಳಿಗೆಲ್ಲ ಸಹಾಯ ಮಾಡಬೇಕು ಅಂತ ಏನೇನೋ ಆಸೆ ಇಟ್ಕೊಂಡಿದೆ. ಆದರೆ ನನ್ನ ಸೊಸೆಗೆ ನನ್ನ ಕಂಡ್ರೆ ಸ್ವಲ್ಪನೂ ಆಗಲ್ಲ. ನನ್ನ ಜೊತೆ ಎಲ್ಲಿಗಾದರೂ ಹೋದರೆ ಅವಳಿಗೆ ಅವಳ ಲೆವೆಲ್ ಕಡಿಮೆ ಆಗುತ್ತೆ ಅನ್ಸುತ್ತೆ. ಅದಕ್ಕೆ ಯಾವಾಗಲೂ
ಏನಾದ್ರೂ ಒಂದು ಕೆಲಸ ಮಾಡ್ಕೊಂಡು ಮನೇಲಿ ಮೂಲೆಯಲ್ಲಿ ಬಿದ್ದಿರಿ ಅಂತ ಬಾಯಿ ಬಿಟ್ಟೆ ಹೇಳ್ತಾಳೆ. ಛೇ, ನಾನು ಅನ್ಕೊಂಡಿದ್ದೆ ಏನೋ, ಆದ್ರೆ ಇಲ್ಲಿ ಆಗಿದ್ದೆ ಏನೋ. ದೇವಿಕಾ ಮತ್ತೆ ಪ್ರೀತಿಕಾ ಮದುವೆಗಿಂತ ಮೊದಲು ತುಂಬಾನೇ ಕನ್ಸು ಕಟ್ಟಿರ್ತಾರೆ, ಅತ್ತೆ ಜೊತೆ ಹಾಗಿರ್ಬೇಕು, ಸೊಸೆ ಜೊತೆ ಹೀಗಿರ್ಬೇಕು ಅಂತ. ಆದ್ರೆ ಮದುವೆ ಆದ್ಮೇಲೆ ಪ್ರೀತಿಕನ್ ಜೊತೆ ಅತ್ತೆ ಕೂಡ ಚೆನ್ನಾಗಿರಲ್ಲ, ಹಾಗೆ ದೇವಿಕನ್ ಜೊತೆ ಸೊಸೆ ಕೂಡ ಚೆನ್ನಾಗಿರಲ್ಲ. ಇದೊಂದು ಕಾಲ್ಪನಿಕ ಕಥೆ ಆಗಿದ್ರೂ ಕೂಡ ಪ್ರಪಂಚದಲ್ಲಿ ಈ ಸ್ಥಿತಿನಲ್ಲಿ ತುಂಬಾ ಜನ ಇರ್ತಾರೆ, ಅದಂತೂ ಸತ್ಯ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ, ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ, ಹಾಗಾದ್ರೆ ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.